ಇಂದಿನ ಸ್ಥಿತಿಗತಿಗಳಲ್ಲಿ ನಿನ್ನನ್ನು ಕುರಿತು ಯಾರೇ ಏನೇ ಹೇಳಿದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ಜೀವನದಲ್ಲಿ ಸಮಯ ಎನ್ನುವುದು ಒಂದು ಇದೆ ನೋಡಿ, ಅದು ಎಲ್ಲರಿಗೂ ಕೂಡ ಎಲ್ಲವನ್ನ ಕಲಿಸಿಕೊಡುತ್ತದೆ. ನಿನಗೂ ಕೂಡ ಒಂದು ಸಮಯ ಬಂದೇ ಬರುತ್ತದೆ. ಅಲ್ಲಿಯವರೆಗೆ ಜೀವನದಲ್ಲಿ ನೀನು ತಾಳ್ಮೆಯನ್ನು ತೆಗೆದುಕೊಳ್ಳಬೇಕಾಗಿರುವುದು ತುಂಬಾ ಅವಶ್ಯಕ ನೋಡಿ. ನಿನಗೆ ಏನು ಬೇಕೋ ಅದಕ್ಕಾಗಿ ಹೋರಾಟವನ್ನು ಮಾಡದೇ ಇದ್ದರೆ ಕಳೆದುಕೊಂಡಿದ್ದಕ್ಕಾಗಿ ಎಂದೆಂದಿಗೂ ಕೂಡ ನೀನು ಕಣ್ಣೀರನ್ನು ಸುರಿಸುವುದಕ್ಕೆ ಹೋಗಬಾರದು. ಮೋಸ ಮಾಡಿದವರು ಈ ಕ್ಷಣಕ್ಕೆ ಸಂತೋಷವಾಗಿ ಇರುತ್ತಾರೆ, ಆದರೆ ಖಂಡಿತವಾಗಿಯೂ ಕೂಡ ಅವರ ಅಂತ್ಯದ ಸಮಯ ಎನ್ನುವುದು ಬಂದೇ ಬರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಜೀವನದಲ್ಲಿ ಎಲ್ಲರಿಗೂ ಏನನ್ನು ಕರುಣಿಸಬೇಕೋ ಎಲ್ಲರಿಗೂ ಏನನ್ನು ಕರುಣಿಸಬಾರದು ಎನ್ನುವುದು ದೇವರು ಶ್ರೀಕೃಷ್ಣ ಪರಮಾತ್ಮನಿಗೆ ತುಂಬ ಚೆನ್ನಾಗಿ ತಿಳಿದಿದೆ. ನಾವು ಅಂದುಕೊಳ್ಳುವುದೇ ಒಂದೇ, ಜೀವನದಲ್ಲಿ ಎಲ್ಲವೂ ಒಳ್ಳೆಯದಾಗಿಯೇ ಆಗುತ್ತದೆ ಎನ್ನುವುದು. ಮೋಸ ಎಂದಿಗೂ ಕೂಡ ಒಳ್ಳೆಯದಲ್ಲ. ಪ್ರತಿಕಾರವನ್ನು ನಾವು ದೇವರ ಬಳಿಯಲ್ಲಿ ಪಡೆದುಕೊಳ್ಳುತ್ತೇವೆ. ಮೋಸವನ್ನು ಇನ್ನೊಬ್ಬರಿಗೆ ನೀನು ಮಾಡಿದಾಗ ನಿನಗೆ ಮೋಸವನ್ನು ಮಾಡುವಂಥವರನ್ನು ದೇವರು ಸೃಷ್ಟಿ ಮಾಡಿರುತ್ತಾನೆ ಎನ್ನುವುದನ್ನು ಮರೆಯಲೇಬಾರದು. ಏನೋ ಆಗಿದೆ ಅಂದರೆ ಅದಕ್ಕೆ ಇನ್ನೇನೋ ಒಂದು ಕಾರಣ ಎನ್ನುವುದು ಇದ್ದೇ ಇರುತ್ತದೆ. ಆಗುವುದೆಲ್ಲ ಒಳ್ಳೆಯದಕ್ಕೆ. ಕಷ್ಟದಲ್ಲಿ ತಾಳ್ಮೆ, ನಷ್ಟದಲ್ಲಿ ಸಹನೆ, ತೊಂದರೆಯಲ್ಲಿ ಮನುಷ್ಯ ಶಾಂತಿಯನ್ನು ಎಂದಿಗೂ ಕೂಡ ಕಳೆದುಕೊಳ್ಳಬಾರದು. ದುಃಖದಲ್ಲಿ ಇದ್ದಾಗ ಮನುಷ್ಯ ಸಮಾಧಾನ ಎನ್ನುವುದು ಇರಲೇಬೇಕು. ಅಂದಾಗ ಮಾತ್ರ ಬಾಳಿನಲ್ಲಿ ನೀವು ಖಂಡಿತವಾಗಿಯೂ ಕೂಡ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು ಎನ್ನುವುದನ್ನು ಮರೆಯಬೇಡಿ. ಜೀವನ ಎನ್ನುವುದೇ ಹಾಗೆ ನೋಡಿ. ನಾವು ಊಹೆಯನ್ನು ಮಾಡದೇ ಇರುವಂತಹ ತಿರುಳನ್ನು ನಮ್ಮ ಜೀವನದಲ್ಲಿ ತಂದು ಒಡ್ಡುತ್ತದೆ. ನೀರನ್ನು ತುಂಬಿಕೊಂಡಿರುವ ಬಾವಿ ಮೌನವಾಗಿ ಇರುತ್ತದೆ. ಅದೇ ಉಪ್ಪು ನೀರಿನಿಂದ ಇರುವಂತಹ ಸಮುದ್ರ ಆರ್ಭಟಿಸುತ್ತಲೇ ಇರುತ್ತದೆ. ಇದೇ ರೀತಿಯಾಗಿ ಅಜ್ಞಾನಿ ಘರ್ಜಿಸುತ್ತಾನೆ ಇರುತ್ತಾನೆ, ಜ್ಞಾನಿ ಮೌನವಾಗಿ ಇರುತ್ತಾನೆ. ಇದನ್ನು ಅರಿತು ಜೀವನವನ್ನು ಮಾಡುವುದನ್ನು ಮನುಷ್ಯ ನೋಡಬೇಕು. ಅಂದಾಗಲೇ ಮನುಷ್ಯ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಎಲ್ಲಿ ಮೌನವಾಗಿ ಇರಬೇಕು, ಎಲ್ಲಿ ಮಾತನಾಡುವುದನ್ನು ನೋಡಬೇಕು ಎನ್ನುವುದನ್ನು ಮನುಷ್ಯ ಕಲಿಯಬೇಕು. ಅಂದಾಗಲೇ ಮನುಷ್ಯ ಬೆಳವಣಿಗೆಯನ್ನು ಹೊಂದುವುದಕ್ಕೆ ಸಾಧ್ಯವಾದೀತು. ಒಳ್ಳೆಯ ಸಮಯ ಬರುವಾಗ ಕೆಟ್ಟ ದಿನಗಳ ಕಾವು ಎನ್ನುವುದು ಹೆಚ್ಚಾಗಿಯೇ ಕಾಣಿಸುತ್ತದೆ. ವಿಪರೀತ ಪರೀಕ್ಷೆಗಳನ್ನು ನಮಗೆ ಒಪ್ಪಿಸುತ್ತದೆ. ಕೊನೆಗೆ ನಿರೀಕ್ಷೆಗೂ ಕೂಡ ಮೀರಿರುವಂತಹ ಸುಖವನ್ನು ನಮ್ಮ ಜೀವನದಲ್ಲಿ ತಂದು ಒಡ್ಡುತ್ತದೆ. ಅಂತಹ ಸುಖಕರವಾಗಿರುವಂತಹ ಜೀವನ ಎನ್ನುವುದು ನಿಮ್ಮದಾಗಲಿ ಎಂದು ಹರಿಸುತ್ತಾ, ನೀವು ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ವಿಡಿಯೋಗೆ ತಪ್ಪದೇ ಲೈಕ್ ಮಾಡುವುದನ್ನು ಮಾತ್ರ ಮರೆಯಬೇಡಿ. ನಿನ್ನ ಅಧಿಕಾರಕ್ಕಾಗಿ ನೀನು ಹೋರಾಟವನ್ನು ಮಾಡು, ಆದರೆ ಯಾವುದರ ಮೇಲೆ ನಿನ್ನ ಅಧಿಕಾರ ಎನ್ನುವುದು ಇರುವುದಿಲ್ಲವೋ ಅದಕ್ಕಾಗಿ ಎಂದಿಗೂ ಕೂಡ ನೀನು ಆಸೆಯನ್ನು ಪಡುವುದಕ್ಕೆ ಅಥವಾ ಅದನ್ನೇ ನಂಬಿಕೊಂಡು ಜೀವನವನ್ನು ಮಾಡುವುದಕ್ಕೆ ಹೋಗಲೇಬೇಡ. ನೀವು ತಾವರೆಯಂತೆ ಬದುಕಬೇಕು. ಜೀವನದಲ್ಲಿ ಕಾಯುವುದನ್ನು ಕಲಿಯಬೇಕು. ಎಲ್ಲವೂ ನಡೆಯುವುದು ಸಮಯಕ್ಕೆ ಸರಿಯಾಗಿಯೇ ಹೊರತು ನಮ್ಮ ಅವಸರಕ್ಕೆ ತಕ್ಕಂತೆ ಅಲ್ಲ. ಇದನ್ನು ಅರಿತು ಜೀವನವನ್ನು ಮಾಡಿ. ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ನಾವು ಯಾರ ಹತ್ತಿರ, ಯಾವ ವ್ಯಕ್ತಿಗಳ ಬಳಿಯಲ್ಲಿ ನಾವು ಸಲಹೆಯನ್ನು ಕೇಳುತ್ತೇವೆ ಎನ್ನುವುದು ತುಂಬಾ ಮುಖ್ಯ ನೋಡಿ. ಒಬ್ಬರ ಮನಸ್ಸನ್ನು ನೋಯಿಸುವುದು ಸಾಧನೆಯಲ್ಲ. ಒಬ್ಬರ ಮನಸ್ಸನ್ನು ಗೆಲ್ಲುವುದು ಅಥವಾ ಪರಿವರ್ತನೆಯನ್ನು ಮಾಡುವುದೇ ನಿಜವಾದ ಸಾಧನೆ ಇದ್ದಂತೆ. ಹಾಗಾಗಿ ನೀವು ಒಬ್ಬರ ಮನಸ್ಸನ್ನು ಗೆಲ್ಲುವಂತಹ ಕೆಲಸವನ್ನು ಮಾಡಿ. ಇನ್ನೊಬ್ಬರಿಗೆ ಭಂಗವನ್ನು ಮಾಡುವಂತಹ ಕೆಲಸವನ್ನು ಎಂದಿಗೂ ಕೂಡ ಮಾಡುವುದಕ್ಕೆ ಹೋಗಲೇಬೇಡಿ. ತಾಳ್ಮೆ ಎನ್ನುವುದು ಜೀವನದಲ್ಲಿ ಇರಬೇಕಾಗಿರುವಂಥದ್ದು ತುಂಬಾ ಅವಶ್ಯಕ. ಎಂತಹ ಘನಘೋರಕರವಾಗಿರುವಂತಹ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಉದ್ಭವ ಆದರೂ ಕೂಡ ಎಲ್ಲದಕ್ಕೂ ಪರಿಹಾರ ಎನ್ನುವುದು ಇದ್ದೇ ಇರುತ್ತದೆ. ಪರಿಹಾರವನ್ನು ಕಂಡುಕೊಳ್ಳಬೇಕು ಎನ್ನುವುದೇ ಆದರೆ ನಾವು ಪ್ರಸ್ತುತವಾಗಿರುವಂತಹ ಸಮಯದಲ್ಲಿ ತಾಳ್ಮೆಯನ್ನು ತೆಗೆದುಕೊಳ್ಳಬೇಕಾಗಿರುವುದು ತುಂಬಾ ಅವಶ್ಯಕ. ಅತಿ ಬುದ್ಧಿವಂತಿಕೆಯಿಂದ ಮೋಸ ಮಾಡಿದವರು ಸಮಯ ಬಂದಾಗ ಅತಿ ದಡ್ಡತನದಿಂದಲೇ ಮೋಸ ಹೋಗುವುದು ಖಚಿತ. ಮನದಲ್ಲಿ ಆಸೆಗಳು ಕಡಿಮೆಯಾದಷ್ಟು ನೆಮ್ಮದಿ ತಾನಾಗಿಯೇ ನಮ್ಮನ್ನು ಹುಡುಕಿಕೊಂಡು ಬಂದೇ ಬರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಸಮಯ ಎನ್ನುವುದು ಎಲ್ಲರನ್ನ ಎಲ್ಲಿಗೆ ತಲುಪಿಸಬೇಕು ಎನ್ನುವುದು ತುಂಬ ಚೆನ್ನಾಗಿ ತಿಳಿದಿದೆ. ಹಾಗಾಗಿ ಆ ಸಮಯಕ್ಕೋಸ್ಕರ ನೀವು ಕಾಯಬೇಕು.
ತಾಳ್ಮೆಯನ್ನು ಮೈಗೂಡಿಸಿಕೊಂಡಿರಬೇಕು. ಈ ಜಗತ್ತಿನಲ್ಲಿ ನಿನಗೆ ಇಷ್ಟ ಬಂದಂತೆ ಬದುಕು, ಆದರೆ ನಿನ್ನಂತೆ ಯಾರಿಗೂ ಕೂಡ ಕೆಡಕಾಗದಂತೆ ಬದುಕು. ಜೀವನದಲ್ಲಿ ಎಂದಿಗೂ ಕೂಡ ಸಣ್ಣ ಪುಟ್ಟ ತಪ್ಪುಗಳನ್ನು ಆದಷ್ಟು ತಪ್ಪಿಸಲು ಪ್ರಯತ್ನವನ್ನು ಪಡು. ಏಕೆಂದರೆ ಸಣ್ಣ ಪುಟ್ಟ ತಪ್ಪುಗಳನ್ನು ತಪ್ಪಿಸುವುದಕ್ಕೆ ನೀನು ಪ್ರಯತ್ನವನ್ನು ಪಟ್ಟಾಗ ನಿನ್ನ ಜೀವನದಲ್ಲಿ ಆಗಮಿಸುವಂತಹ ಎಂತಹ ದೊಡ್ಡ ಸಮಸ್ಯೆಯನ್ನಾದರೂ ಕೂಡ ನೀನು ತಪ್ಪಿಸಿ ಜೀವನವನ್ನು ನಡೆಸುವುದಕ್ಕೆ ಸಾಧ್ಯವಾದೀತು. ದೇವರಲ್ಲಿ ನಂಬಿಕೆಯನ್ನು ಇಟ್ಟು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಜೀವನದಲ್ಲಿ ನೀವು ಮುಂದುವರಿಯುವುದನ್ನು ನೋಡಬೇಕು. ಜೀವನದಲ್ಲಿ ಏನೇ ಆದರೂ ಕೂಡ ಎಲ್ಲವೂ ನಮ್ಮ ಒಳ್ಳೆಯದಕ್ಕೆ ಎಂದು ಪರಿಭಾವಿಸುತ್ತಾ ಮುಂದುವರಿಯುವುದನ್ನು ನೋಡಬೇಕು. ದೇವರಿದ್ದಾನೆ, ಎಲ್ಲವನ್ನ ನೋಡಿಕೊಳ್ಳುತ್ತಾನೆ. ದೇವರ ಮೇಲೆ ನಂಬಿಕೆ ಇರಲಿ. ನಿಮ್ಮ ಕೆಲಸ ಕಾರ್ಯದ ಮೇಲೆ ನಿಮಗೆ ಶ್ರದ್ಧೆ ಎನ್ನುವುದು ಇರಲಿ. ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಒಳ್ಳೆಯ ದಿನಗಳು ಬಂದೇ ಬರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ನಿಮ್ಮ ಆಯ್ಕೆಗಳೇ ನಿಮ್ಮ ಜೀವನವನ್ನು ಸೃಷ್ಟಿ ಮಾಡುತ್ತವೆ. ಆಯ್ಕೆ ಮಾಡುವ ಮುನ್ನ ಒಳ್ಳೆಯ ಅಭಿಪ್ರಾಯಗಳನ್ನು, ಒಳ್ಳೆಯ ಯೋಚನೆಗಳನ್ನು, ಒಳ್ಳೆಯ ಮನೋಧೋರಣೆ ಎನ್ನುವುದು ನಿಮ್ಮಲ್ಲಿ ಇರಬೇಕಾಗಿರುವಂಥದ್ದು ತುಂಬಾ ಅವಶ್ಯಕ ನೋಡಿ. ಅಮ್ಮನ ಹೆಸರು ಚಿಕ್ಕದ್ದು, ಅವಳ ಪ್ರೀತಿ ಅಪಾರವಾಗಿರುವಂಥದ್ದು. ಜೀವನ ಎಷ್ಟೇ ದೊಡ್ಡದಾಗಿ ಇದ್ದರೂ ಕೂಡ ಅಮ್ಮನ ಹೃದಯ ಇನ್ನೂ ದೊಡ್ಡದಾಗಿಯೇ ಇರುತ್ತದೆ. ಸತ್ತ ಮೇಲೆ ಲಕ್ಷ ಖರ್ಚು ಮಾಡಿ ತಂದೆ ತಾಯಿಯ ಪುಣ್ಯ ಸ್ಮರಣೆಯನ್ನು ಮಾಡುವ ಮೊದಲು ಇದ್ದ ಹಾಗೆ ನೀವು ಅವರನ್ನು ಚೆನ್ನಾಗಿ ನೋಡಿಕೊಂಡು 3 ಹೊತ್ತು ಕೂಡ ಊಟವನ್ನು ಹಾಕಿ ಪುಣ್ಯ ಕಟ್ಟಿಕೊಳ್ಳಿ, ಅಷ್ಟೇ ಸಾಕು. ಜೀವನ ಎನ್ನುವುದು ಸಾರ್ಥಕತೆಯನ್ನು ನೀವು ಪಡೆದುಕೊಂಡಂತೆ ಆಗುವುದು. ಬಾಂಧವ್ಯ ಹೆಚ್ಚಾದಾಗ ಕೆಟ್ಟವರು ಕಾಣಿಸುವುದೇ ಇಲ್ಲ ಮತ್ತು ದ್ವೇಷ ಹೆಚ್ಚಾದಾಗ ಒಳ್ಳೆಯವರು ಕಾಣಿಸುವುದೇ ಇಲ್ಲ. ನೀನು ಮಾಡಿರುವ ಕರ್ಮ ಧರ್ಮವಾದರೆ ಆ ಧರ್ಮವೇ ಬರುತ್ತದೆ ನಿನ್ನ ಕರ್ಮವನ್ನು ಕಳೆಯುವುದಕ್ಕೆ ಎನ್ನುವುದನ್ನು ಮರೆಯಲೇಬೇಡ. ಜೊತೆಯಾಗಿ ಇರಲು ಗಟ್ಟಿಯಾದ ಭರವಸೆ ಬೇಕು, ದೂರವಾಗಲು ಚಿಕ್ಕದಾದ ಸಂಶಯ ಎನ್ನುವುದು ಸಾಕು. ಯಾರ ಮೇಲೂ ಕೂಡ ಹೆಚ್ಚು ಅವಲಂಬಿತರಾಗಿ ಇರುವುದಕ್ಕೆ ಹೋಗಬೇಡಿ. ನಿಮ್ಮ ಹೆಣ ಹೊರುವಾಗಲೂ ಕೂಡ ಜನ ಹೆಗಲು ಬದಲಿಸುತ್ತಾರೆ ಎನ್ನುವುದನ್ನು ಮರೆಯಲೇಬೇಡಿ. ಅವರ ಸ್ವಭಾವಕ್ಕೆ ತಕ್ಕಂತೆ ನಿಮ್ಮನ್ನು ಜನರು ಬದಲಿಸಿಕೊಳ್ಳುತ್ತಾರೆ. ಕಳೆದು ಹೋದ ಪ್ರೀತಿಯನ್ನು ಹುಡುಕುವ ಬದಲು ಸಿಗುವ ಪ್ರೀತಿಯನ್ನು ಅನುಭವಿಸುವುದನ್ನು ಮನುಷ್ಯ ನೋಡಬೇಕು. ಸಿಕ್ಕಿರುವುದರಲ್ಲಿಯೇ ತೃಪ್ತಿಯನ್ನು ಕಾಣುವುದನ್ನು ಮನುಷ್ಯ ನೋಡಬೇಕು. ಬದುಕಿನಲ್ಲಿ ಗೆಲುವು ಕಾಣಬೇಕು. ನಿಮಗೆ ಇಷ್ಟವಾದದ್ದನ್ನು ಸಾಧಿಸಬೇಕು ಅಂದರೆ ನೀವೇ ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕು. ಅದನ್ನು ಬಿಟ್ಟು ನಾವು ಮುಂದೆ ಬರಬೇಕು, ನಾವು ಬೆಳೆಯಬೇಕು, ನಾವು ಸಾಧನೆ ಮಾಡಬೇಕು ಅಂತ ಬೇರೆಯವರ ಮೇಲೆ ಗೂಬೆಯನ್ನು ಕೂರಿಸುವುದನ್ನು ಬಿಟ್ಟು ಬಿಡಬೇಕು. ನಮ್ಮ ಕೆಲಸವನ್ನು ನಾವು ಮಾಡದೇ ಇದ್ದರೆ ಜೀವನದಲ್ಲಿ ಏನನ್ನೂ ಕೂಡ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ತಂದೆ ತಾಯಿಯ ಪ್ರೀತಿಸಿದರೆ ತುಂಬ ಎತ್ತರಕ್ಕೆ ಹೋಗುತ್ತೀರಾ. ಅದೇ ತಂದೆ ತಾಯಿಯನ್ನು ನೋಯಿಸಿದರೆ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿದರೆ ಆ ದೇವರು ಕೂಡ ನಿಮ್ಮನ್ನು ಕ್ಷಮಿಸುವುದಿಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಿ. ನಿಮ್ಮ ತಂದೆ ತಾಯಿಗಳೇ ನಿಮ್ಮ ಕಣ್ಣಿಗೆ ಕಾಣುವಂತಹ ನಿಜವಾದ ದೇವರು ಎನ್ನುವುದನ್ನು ಮರೆಯಲೇಬೇಡಿ. ಎಷ್ಟೋ ಜನರಿಗೆ ತಂದೆ ತಾಯಿನೇ ಇರುವುದಿಲ್ಲ. ಅವರಿಗೆ ಮಾತ್ರ ತಂದೆ ತಾಯಿಯ ಬೆಲೆ ಏನು ಎನ್ನುವುದು ನಿಜವಾಗಿಯೂ ಕೂಡ ಗೊತ್ತಾಗುವುದಕ್ಕೆ ಸಾಧ್ಯವಾದೀತು. ಅಡ್ಡ ದಾರಿಯಲ್ಲಿ ಬಂದ ಬೆಕ್ಕಿಗೆ ಅಪಶಕುನ ಎನ್ನುವವರು, ಆದರೆ ಅಡ್ಡ ದಾರಿಯಲ್ಲಿ ಬೆಳೆದ ವ್ಯಕ್ತಿಗೆ ಶ್ರೀಮಂತ ಎನ್ನುವವರು. ಯಾವುದು ನಿಮಗೆ ಬೇಕು ಎನ್ನುವುದನ್ನು ನೀವು ಆಯ್ಕೆ ಮಾಡಿಕೊಳ್ಳಿ. ಆಸ್ಪತ್ರೆಯ ಗೋಡೆಗಳು ಕೇಳಿಸಿಕೊಂಡಷ್ಟು ಪ್ರಾರ್ಥನೆ ದೇವಸ್ಥಾನದ ಗೋಡೆಗಳು ಕೇಳಿಸಿಕೊಂಡಿರುವುದಕ್ಕೆ ಸಾಧ್ಯವೇ ಇಲ್ಲ. ನಾನಂದು ಯೋಚಿಸಿದರೆ ವಿಧಿಯ ಆಟವೇ ಬೇರೆ ಇರಬಹುದು. ನಮ್ಮ ಕೈ ಏನೂ ಕೂಡ ಇಲ್ಲ, ಎಲ್ಲವೂ ಆ ದೇವನಿಗೆ ತಿಳಿದಿರುವುದು. ಅಂದುಕೊಂಡಿದ್ದು ಸಿಗದೇ ಇದ್ದಾಗ ನೀನು ಬೇಸರ ಪಡಬೇಡ. ನಿನ್ನ ಆಸೆಯ ಹಿಂದೆ ಇರುವಂತಹ ಕೃಷ್ಣನ ಆಟವನ್ನು ಎಂದಿಗೂ ಕೂಡ ಮರೆಯಲೇಬೇಡ. ದೇವರು ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ. ಅವನು ಯಾರಿಗೆ ಯಾವುದನ್ನು ಯಾವ ಸಂದರ್ಭದಲ್ಲಿ ಕರುಣಿಸಬೇಕೋ ಆ ಸಂದರ್ಭದಲ್ಲಿ ಕರುಣಿಸಿಯೇ ಕರುಣಿಸುತ್ತಾನೆ. ಕಷ್ಟಗಳು ಬರುವುದು ಒಳ್ಳೆಯದೇ, ಏಕೆಂದರೆ ಅವು ನಿನ್ನ ಸುತ್ತಲೂ ಇರುವಂತಹ ಸುಳ್ಳು ಹಿತೈಷಿಗಳನ್ನು ಮತ್ತು ನಕಲಿ ಗೆಳೆಯರನ್ನು ಒಂದೇ ಕ್ಷಣದಲ್ಲಿ ಭಸ್ಮ ಮಾಡಿ ಬಿಡುತ್ತದೆ.
ಕಷ್ಟದ ಸಮಯದಲ್ಲಿ ನಿನ್ನ ಜೊತೆ ಯಾರು ಇರುತ್ತಾನೆಯೋ ಅವನು ಮಾತ್ರ ನಿನ್ನ ನಿಜವಾದ ಸ್ನೇಹಿತ, ನಿಜವಾದ ಸಂಬಂಧ ಎಂದು ಅನಿಸಿಕೊಳ್ಳುವುದಕ್ಕೆ ಸಾಧ್ಯವಾದೀತು. ಇಂದಿನ ದಿನಗಳಲ್ಲಿ ಜನರು ತಾವು ಮಾಡಿದ ತಪ್ಪುಗಳನ್ನು ಎಂದಿಗೂ ಕೂಡ ಒಪ್ಪಿಕೊಳ್ಳುವುದೇ ಇಲ್ಲ. ಬದಲಿಗೆ ತಮ್ಮ ಸೋಲು ಅಥವಾ ಕಷ್ಟಗಳಿಗೆ ಬೇರೆಯವರನ್ನು ಅಥವಾ ಪರಿಸ್ಥಿತಿಗಳನ್ನು ದೂಷಿಸುತ್ತಾ ತಮ್ಮ ಅಹಂಕಾರದಲ್ಲಿಯೇ ಬದುಕುತ್ತಾ ಹೋಗುತ್ತಾರೆ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ತನ್ನ ತಪ್ಪುಗಳನ್ನು ತಾನು ಒಪ್ಪಿಕೊಳ್ಳುವವನು ಎಂದಿಗೂ ಕೂಡ ಜ್ಞಾನಿಯಾಗಲಾರ. ಅಹಂಕಾರದ ಕಣ್ಣುಗಳನ್ನು ಹೊಂದಿರುವವನಿಗೆ ತನ್ನ ತಪ್ಪುಗಳು ಕನ್ನಡಿಯಲ್ಲಿಯೂ ಕಾಣುವುದೇ ಇಲ್ಲ. ಯಾವ ವ್ಯಕ್ತಿ ತನ್ನ ತಪ್ಪುಗಳನ್ನು ಒಪ್ಪಿ ಮುಂದುವರಿಯುವುದನ್ನು ಕಲಿಯುತ್ತಾನೆಯೋ ಅವನು ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ಮುಂದೆ ಬೆಳೆಯುತ್ತಾನೆ. ನಾವು ಕೆಲವು ವ್ಯಕ್ತಿಗಳಿಗೆ ನಮ್ಮ ಮಿತಿ ಮೀರಿ ಮರ್ಯಾದೆಯನ್ನು, ಸಮಯ ಮತ್ತು ಗೌರವವನ್ನು ಕೊಡುತ್ತೇವೆ. ಆದರೆ ಅವರು ನಮ್ಮ ಆ ಒಂದು ಒಳ್ಳೆಯತನವನ್ನೇ ನಮ್ಮ ದೌರ್ಬಲ್ಯ ಅಂದುಕೊಂಡು ನಮ್ಮನ್ನು ಕೀಳಾಗಿ ಕಡೆಗಣಿಸುತ್ತಾರೆ. ಅರ್ಹತೆ ಇಲ್ಲದವರಿಗೆ ನೀಡುವ ಅತಿಯಾದ ಮರ್ಯಾದೆಯು ಹಾವಿಗೆ ಹಾಲು ಕುಡಿಸಿದಂತೆ. ಅದು ನಿಮ್ಮನ್ನು ಗೌರವಿಸುವುದರ ಬದಲಿಗೆ ಸಮಯ ಸಿಕ್ಕಾಗ ನಿಮಗೆ ಕಚ್ಚಲು ಬರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಯಾರಿಗೆ ಯೋಗ್ಯರು ಎನಿಸುತ್ತಾರೆಯೋ ಅವರಿಗೆ ಮಾತ್ರ ಏನನ್ನೇ ಕೊಡುವುದಾದರೂ ಕೂಡ ಯೋಗ್ಯರಿಗೆ ಮಾತ್ರ ಕೊಡುವುದನ್ನು ನೋಡಬೇಕು. ಹಣೆಯ ಬರಹ ಎನ್ನುವುದು ಕೇವಲ ದಾರಿ ಅಷ್ಟೇ. ಆದರೆ ಆ ದಾರಿಯಲ್ಲಿ ಹೇಗೆ ನಡೆಯಬೇಕು ಮತ್ತು ನಿನ್ನ ಗುರಿಯನ್ನು ಹೇಗೆ ತಲುಪಬೇಕು ಎನ್ನುವುದು ನಿನ್ನ ಕರ್ಮವೊಂದೇ ನಿರ್ಧಾರವನ್ನು ಮಾಡುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ನಮ್ಮ ಸುತ್ತಲಿನ ಪರಿಸ್ಥಿತಿಗಳು ಅಥವಾ ಬೇರೆಯವರ ನಡವಳಿಕೆಗಳು ನಮ್ಮ ಇಷ್ಟದಂತೆ ಇರುವುದಿಲ್ಲ. ಅದನ್ನು ಬದಲಿಸಲು ಹೋಗಿ ಸುಟ್ಟು ಮತ್ತು ನಿರಾಸೆಯಿಂದ ನಮ್ಮ ಕೈಯಾರೆ ನಮ್ಮ ಶಾಂತಿಯನ್ನು ನಾವು ಹಾಳು ಮಾಡಿಕೊಂಡು ಬಿಡುತ್ತೇವೆ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಜಗತ್ತಿನಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯನ್ನಿಯೂ ಕೂಡ ನೀನು ನಿಯಂತ್ರಿಸಲು ಸಾಧ್ಯವಿಲ್ಲ. ಆದರೆ ಆ ಘಟನೆಗಳಿಗೆ ನೀನು ಹೇಗೆ ಪ್ರತಿಕ್ರಿಯಿಸಬೇಕು ಎನ್ನುವುದು ಸಂಪೂರ್ಣವಾಗಿ ನಿನ್ನ ಕೈಯಲ್ಲಿಯೇ ಇದೆ ಎನ್ನುವುದನ್ನು ಮರೆಯಲೇಬೇಡ. ಪರಿಸ್ಥಿತಿಯ ಒತ್ತಡಕ್ಕೆ ಮಣಿದು ನೀನು ಪಡುತ್ತಿರುವಂತಹ ಕಷ್ಟಗಳು ತಾತ್ಕಾಲಿಕ. ನಿನ್ನ ಪ್ರಾಮಾಣಿಕ ದುಡಿಮೆ ಮತ್ತು ಹಠದ ಮುಂದೆ ಎಂತಹ ದೊಡ್ಡ ಋಣವೂ ಕೂಡ ಕರಗಿ ಹೋಗುತ್ತದೆ. ಧೃತಿಗೆಡುವುದಕ್ಕೆ ಹೋಗಬೇಡ. ಮುಖದ ಮುಂದೆ ಸುಳ್ಳು ಹೊಗಳಿಕೆ ಮಾತನಾಡುವವರಿಗೆ ಜಗತ್ತಿನಲ್ಲಿ ತುಂಬ ಜನ ಸ್ನೇಹಿತರು ಇರುತ್ತಾರೆ. ಆದರೆ ನಾವು ಸತ್ತ ಮತ್ತು ಪ್ರಾಮಾಣಿಕತೆಯ ಹಾದಿಯಲ್ಲಿ ಇದ್ದಾಗ ಜಗತ್ತಿನಲ್ಲಿ ಒಂಟಿಯಾಗಿ ಇರುತ್ತೇವೆ ಅನಿಸುತ್ತದೆ. ಸತ್ಯವು ಆರಂಭದಲ್ಲಿ ವಿಷದಂತೆ ಕಹಿಯಾಗಿ ಇರುತ್ತದೆ, ಆದರೆ ಕೊನೆಯಲ್ಲಿ ಅಮೃತವಾಗುತ್ತದೆ. ಸುಳ್ಳು ಆರಂಭದಲ್ಲಿ ಜೇನಿನಂತೆ ಸಿಹಿಯಾಗಿ ಇರುತ್ತದೆ, ಕೊನೆಯಲ್ಲಿ ವಿಷವಾಗುತ್ತದೆ. ವಿಷದ ದಾರಿಯನ್ನೇ ನಮಗೆ ತೋರಿಸುತ್ತಾ ಹೋಗುತ್ತದೆ. ಸುಳ್ಳು ಹೇಳಿ 100 ಜನರ ಜೊತೆಗೆ ಇರುವುದಕ್ಕಿಂತ ಸತ್ಯವನ್ನು ನಂಬಿ ಒಂಟಿಯಾಗಿ ನಿಲ್ಲುವುದು ಎಷ್ಟೋ ಶ್ರೇಷ್ಠವಾಗಿರುವಂತಹ ಕೆಲಸ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಲೇಬೇಡಿ. ನಾವು ಬೇರೆಯವರಿಗೆ ಎಷ್ಟೇ ಕಷ್ಟಗಳನ್ನು ಸಹಾಯವನ್ನು ಮಾಡಿದರೂ ಕೂಡ ಕೊನೆಗೆ ಅವನು ನಮ್ಮ ಉಪಕಾರಗಳನ್ನು ಮರೆತು ನೀನು ನನಗೇನು ಮಾಡಿದ್ದೀಯಾ ಎಂದು ಕೇಳುವಾಗ ಮನಸ್ಸಿಗೆ ಭಾರವಾಗದ ನೋವು ಆಗುತ್ತದೆ. ನದಿಯು ಬಾಯಾರಿದ ಎಲ್ಲರಿಗೂ ಕೂಡ ನೀರನ್ನು ನೀಡುತ್ತದೆ, ಆದರೆ ಯಾರೂ ನದಿಗೆ ಧನ್ಯವಾದವನ್ನು ಹೇಳುವುದೇ ಇಲ್ಲ. ಆದರೂ ನದಿ ಹರಿಯುವುದನ್ನು ನಿಲ್ಲಿಸುವುದೇ ಇಲ್ಲ. ನಿನ್ನ ಗುಣವೂ ಕೂಡ ಹಾಗೇ ಇರಲಿ ಎನ್ನುವುದನ್ನು ಮರೆಯಲೇಬೇಡ. ಸುತ್ತಲೂ ಕತ್ತಲೆಯು ಆವರಿಸಿ ದಾರಿ ಕಾಣದೇ ಇದ್ದಾಗ ಹೆದರುವುದಕ್ಕೆ ಹೋಗಬೇಡ. ನಿನ್ನ ಜೊತೆಗೆ ಯಾರೂ ಇಲ್ಲ ಎಂದು ಧೃತಿಗೆಡಬೇಡ. ಕಣ್ಣೀರನ್ನು ಇಡಬೇಡ. ಬಂಡೆಯು ಸೀಳಿಕೊಂಡು ಬರುವ ಸಣ್ಣ ಗಿಡದಂತೆ ನೀನು ಎದ್ದು ನಿಲ್ಲು. ನಿನ್ನ ಒಳಗೆ ಇರುವಂತಹ ಧೈರ್ಯದ ಮುಂದೆ ಕರಗುವುದು ಯಾವುದೂ ಕೂಡ ಇಲ್ಲ. ಜೀವನದಲ್ಲಿ ಬಂದೇ ಬರುತ್ತದೆ ನಿನ್ನ ಸಮಯ ಎನ್ನುವುದು. ಒಂದು ಸಂಬಂಧ ಉಳಿಸಲು ಎಷ್ಟು ಬೇಕಾದರೂ ಕೂಡ ಸೋಲಬಹುದು. ಆದರೆ ಅದನ್ನೇ ನಮ್ಮ ದೌರ್ಬಲ್ಯವೆಂದು ಅವರು ತಿಳಿದುಕೊಂಡರೆ ಆ ಸಂಬಂಧ ಮುಂದುವರಿಸುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಅದರಲ್ಲಿ ಯಾವುದೇ ರೀತಿಯ ಪ್ರಯೋಜನ ಎನ್ನುವುದು ಆಗುವುದೇ ಇಲ್ಲ. ನಿಮ್ಮ ಸಂಬಂಧಗಳಲ್ಲಿ ನೀವು ಒಳ್ಳೆಯ ಮಹತ್ವವನ್ನು ಪಡೆದುಕೊಳ್ಳಬೇಕು ಅನ್ನುವುದೇ ಆದರೆ ಪರಸ್ಪರವಾಗಿ ನಂಬಿಕೆ ಅನ್ನುವುದು ತುಂಬಾ ಮುಖ್ಯವಾಗುತ್ತದೆ. ಯಾವ ಸಂಬಂಧಗಳಲ್ಲಿ ನಂಬಿಕೆ ಎನ್ನುವುದು ಗಟ್ಟಿಯಾಗಿ ಇರುತ್ತದೆಯೋ ಅಲ್ಲಿ ನೀವು ಏನೇ ಹೇಳಿದರೂ ಕೂಡ ಅದಕ್ಕೆ ಒಂದು ಬೆಲೆ ಎನ್ನುವುದು ಇರುತ್ತದೆ. ತಾಳ್ಮೆಗೂ ಒಂದು ಕೊನೆ ಎನ್ನುವುದು ಇರುತ್ತದೆ. ಒಬ್ಬ ವ್ಯಕ್ತಿಯ ಮನಸ್ಸನ್ನು ನೋಯಿಸುತ್ತಿರುವವರು ಆ ವ್ಯಕ್ತಿ ನಮ್ಮನ್ನು ಕ್ಷಮಿಸುತ್ತಾ ಇರುತ್ತಾನೆ ಎಂದರೆ ಮತ್ತೆ ಮತ್ತೆ ನೋವು ಕೊಡುತ್ತಾ ಇರುವುದು ಮೂರ್ಖರ ಲಕ್ಷಣ.
ಕ್ಷಮಿಸುವ ವ್ಯಕ್ತಿ ಶ್ರೇಷ್ಠನಾಗುತ್ತಾನೆ. ಹಿಂಸಿಸುವಂತಹ ವ್ಯಕ್ತಿ ಕ್ಷಣವೂ ಕೂಡ ಪಾಪದ ಕೊಡ ತುಂಬಿಸುತ್ತಾ ಹೋಗುತ್ತಾನೆ. ಗೊತ್ತೇ ಆಗುವುದಿಲ್ಲ ಕೊನೆಗೆ ಅವನ ಪರಿಸ್ಥಿತಿ ಎನ್ನುವುದು ಯಾವ ರೀತಿಯಾಗಿ ನಿರ್ಮಾಣ ಆಗುತ್ತದೆ ಎನ್ನುವುದನ್ನು ಹೇಳುವುದಕ್ಕೆ. ಖಂಡಿತವಾಗಿಯೂ ಕೂಡ ನಿಮ್ಮ ಕೈಯಲ್ಲಿ ಆದರೆ ಒಬ್ಬರಿಗೆ ಒಳ್ಳೆಯದನ್ನು ಬಯಸಿ, ಅದನ್ನು ಹೊರತುಪಡಿಸಿ ಕೆಟ್ಟದ್ದನ್ನು ಬಯಸುವುದಕ್ಕೆ ನೀವು ಯಾರು ತಾನೇ? ನೋಡಿ, ಜೀವನದಲ್ಲಿ ಸಮಸ್ಯೆಗಳು ಹೇಗೆ ಬಂದರೂ ಕೂಡ ಅವು ಸ್ವಲ್ಪ ಸಮಯದ ನಂತರ ಎಲ್ಲವೂ ತಿಳಿಯಾಗುತ್ತದೆ. ಅದೇ ರೀತಿಯಲ್ಲಿ ಜೀವನದಲ್ಲಿ ಏನೇ ಬಂದರೂ ಕೂಡ ನೀವು ಕುಗ್ಗುವುದಕ್ಕೆ ಹೋಗಲೇಬಾರದು. ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಅದರದ್ದೇ ಆಗಿರುವಂತಹ ಕೊನೆ ಎನ್ನುವುದು, ಪರಿಹಾರ ಎನ್ನುವುದು ಇದ್ದೇ ಇರುತ್ತದೆ. ತಾಳ್ಮೆಯನ್ನು ತೆಗೆದುಕೊಂಡು ತಾಳ್ಮೆಯಿಂದ ಯೋಚಿಸಿ ನೋಡಿದಾಗ ಅದಕ್ಕೆ ಪರಿಹಾರ ಎನ್ನುವುದು ನಮ್ಮಲ್ಲಿಯೇ ಸಿಗುವುದು. ಕೆಸರು ನೀರನ್ನು ಸ್ವಲ್ಪ ಹೊತ್ತು ಅದರ ಪಾಡಿಗೆ ಅದನ್ನು ಬಿಟ್ಟು ಬಿಟ್ಟರೆ ಅದು ತಿಳಿಯಾಗುತ್ತದೆ. ಬಿಸಿ ನೀರನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಅದು ತಣ್ಣಗೆ ಆಗುತ್ತದೆ. ಸ್ವಲ್ಪ ಕಾದರೆ ಎಲ್ಲವೂ ಕೂಡ ನಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ಬದಲಾಗುತ್ತದೆ. ಆದರೆ ಆ ಸ್ವಲ್ಪ ಹೊತ್ತು ಕಾಯಬೇಕು. ಅವಸರ ಪಟ್ಟರೆ ಎಲ್ಲವೂ ಕೂಡ ಇಲ್ಲಿ ಹಾಳಾಗುವುದು ಖಂಡಿತ. ತಾಳ್ಮೆ ನಿಮ್ಮಲ್ಲಿ ಮೈಗೂಡಿದಾಗ ಎಲ್ಲವೂ ಕೂಡ ಇಲ್ಲಿ ಈಡೇರುತ್ತವೆ. ಯಾರಾದರೂ ನಿಮ್ಮಲ್ಲಿ ಕೋಪ ಬರುವಂತೆ ಅಥವಾ ನಿಮ್ಮನ್ನ ಕೆಣಕಿಸುವಂತಹ ಪ್ರಯತ್ನವನ್ನ ಮಾಡಿದರೆ ಅದಕ್ಕೆ ನೀವು ಯಾವುದೇ ರೀತಿಯಾಗಿಯೂ ಕೂಡ ಪ್ರತಿಕ್ರಿಯೆಗಳನ್ನು ನೀಡುವುದಕ್ಕೆ ಹೋಗಬೇಡಿ. ಸಕಾರಾತ್ಮಕವಾಗಿ ಯೋಚನೆ ಮಾಡುವುದನ್ನು ಕಲಿತುಕೊಳ್ಳಿ. ಆಗ ಖಂಡಿತವಾಗಿಯೂ ಕೂಡ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಕೋಪದ ಕೈಗೆ ಎಂದಿಗೂ ಕೂಡ ನೀವು ಬುದ್ಧಿಯನ್ನು ಕೊಡುವುದಕ್ಕೆ ಹೋಗಲೇಬಾರದು. ಏಕೆಂದರೆ ನೀವು ಕೋಪದಲ್ಲಿ ತೆಗೆದುಕೊಂಡಿರುವಂತಹ ನಿರ್ಧಾರಗಳೆಲ್ಲವೂ ಕೂಡ ನಿಮ್ಮ ಜೀವನಕ್ಕೆ ವ್ಯತಿರಿಕ್ತವಾಗಿರುವಂತಹ ಪರಿಣಾಮವನ್ನೇ ಬೀರುತ್ತವೆ. ಖಂಡಿತವಾಗಿಯೂ ಕೂಡ ಅವು ಸಕಾರಾತ್ಮಕವಾಗಿರುವಂತಹ ಪರಿಣಾಮವನ್ನು ಬೀರುವುದಕ್ಕೆ ಅಸಾಧ್ಯ. ಸುಳ್ಳು ಹೇಳಿ ಮನಸ್ಸಿಗೆ ಸಮಾಧಾನ ಮಾಡುವಂತಹ ಕಲೆ ಹಲವರಿಗೆ ಕರಗತವಾಗಿ ಇರುತ್ತದೆ. ಆದರೆ ನಮ್ಮ ವಿರೋಧಿಸುವವರು ಪರವಾಗಿಲ್ಲ. ಸತ್ಯ ಹೇಳುವ ತಾಕತ್ತು ಕೆಲವರಿಗೆ ಮಾತ್ರ ಇರುತ್ತದೆ. ಅಂತಹ ಒಂದು ಸತ್ಯ ಹೇಳುವಂತಹ ಗುಣವನ್ನು ನೀವು ಮೈಗೂಡಿಸಿಕೊಳ್ಳಬೇಕು. ಸುಳ್ಳನ್ನು ಹೇಳಿ ನೀವು ಒಮ್ಮೆ ತಪ್ಪಿಸಿಕೊಳ್ಳಬಹುದು, ಆದರೆ ಸತ್ಯವನ್ನು ಹೇಳಿ ನೀವು ಜೀವನದ ಉದ್ದಕ್ಕೂ ಕೂಡ ನೆಮ್ಮದಿಯಿಂದ ಬದುಕಬಹುದು. ಸುಳ್ಳಿಂದ ರಕ್ಷಣೆಯನ್ನು ಪಡೆದುಕೊಳ್ಳುವುದಕ್ಕೆ ಮತ್ತೆ ಮತ್ತೆ ವ್ಯಕ್ತಿ ಸುಳ್ಳನ್ನೇ ಹೇಳಬೇಕಾಗುತ್ತದೆ. ಆದರೆ ಒಮ್ಮೆ ಸತ್ಯವನ್ನು ನುಡಿದಾಗ ಖಂಡಿತವಾಗಿಯೂ ಮತ್ತೆ ಯಾವುದೇ ರೀತಿಯಾಗಿಯೂ ಕೂಡ ಸುಳ್ಳನ್ನಾಗಲಿ ಮತ್ತೆ ಹೇಳುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಬರೆದಿದ್ದನ್ನು ಅಳಿಸಬಹುದು, ಆದರೆ ಆಡಿದ ಮಾತುಗಳನ್ನು ಅಳಿಸುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಮಾತನಾಡುವಾಗ ಎಚ್ಚರ ಎನ್ನುವುದು ಇರಬೇಕಾಗುತ್ತದೆ. ಅದರಲ್ಲಿಯೂ ಕೂಡ ಸಿಟ್ಟು ಬಂದಾಗ ಮಾತನಾಡಲೇಬಾರದು. ಏನು ಮಾತನಾಡುತ್ತೇವೆ ಎನ್ನುವುದು ನಮಗೆ ಅರಿವಿಗೆ ಇರುವುದೇ ಇಲ್ಲ. ಕೋಪದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯಾರಿಗೂ ಏನನ್ನೂ ಹೇಳುವುದಕ್ಕೆ ಹೋಗಲೇಬೇಡಿ. ಕೋಪದಲ್ಲಿ ಕೊಯ್ದುಕೊಂಡಂತಹ ಮೂಗು ಹೇಗೆ ಮತ್ತೆ ಮರಳಿ ಬರುವುದಕ್ಕೆ ಸಾಧ್ಯವೇ ಇಲ್ಲವೋ ಅದೇ ರೀತಿಯಾಗಿ ನೀವು ಕೋಪದಲ್ಲಿ ಆಡಿರುವಂತಹ ಮಾತು ಮತ್ತೆ ಮರಳಿ ಪಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ಪ್ರಶ್ನಿಸುವಂತಹ ಗುಣ ನಮ್ಮಲ್ಲಿ ಹೆಚ್ಚಾದಷ್ಟು ನಮ್ಮ ಶತ್ರುಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಹೋಗುತ್ತವೆ. ಇದೇ ಬದುಕಿನ ಕಠೋರವಾಗಿರುವಂತಹ ಕಟು ಸತ್ಯವಾಗಿದೆ. ಸಂಬಂಧಗಳನ್ನು ಉಳಿಸಲು ಅಥವಾ ಜೀವಂತವಾಗಿ ಇರಿಸುವುದಕ್ಕೆ ಕೆಲವೊಮ್ಮೆ ಅಂಧರಾಗಿ ಬದುಕಬೇಕಾಗುತ್ತದೆ, ಕೆಲವೊಮ್ಮೆ ಮೂಕರಾಗಿ ಬದುಕಬೇಕಾಗುತ್ತದೆ, ಇನ್ನೂ ಕೆಲವೊಮ್ಮೆ ಕಿವುಡರಾಗಿ ಬದುಕಬೇಕಾಗುತ್ತದೆ. ಎಲ್ಲವೂ ಬದುಕಿನ ನೆಮ್ಮದಿಗಾಗಿಯೇ ಇರುತ್ತದೆ ಎನ್ನುವುದನ್ನು ಮರೆಯಲೇಬಾರದು. ಜೀವನವೇ ಹಾಗೆ. ಅಗತ್ಯಕ್ಕಿಂತ ಹೆಚ್ಚಾಗಿ ಒಳ್ಳೆಯವರಾಗಿ ಇರುವುದಕ್ಕೆ ಹೋಗಲೇಬಾರದು. ಒಳ್ಳೆಯವರಾಗಿ ಇದ್ದರೆ ನಮ್ಮನ್ನ ಬಳಸಿಕೊಳ್ಳುವಂಥವರ ಸಂಖ್ಯೆ ಹೆಚ್ಚಾಗುವುದು. ಹಾಗಾಗಿ ಜೀವನದಲ್ಲಿ ಅತಿಯಾಗಿ ಒಳ್ಳೆಯವರಾಗಿ ಇರುವುದಕ್ಕೆ ಹೋಗಲೇಬೇಡಿ. ಕಾಲ, ಸಮಯ, ಸಂದರ್ಭಕ್ಕೆ ಅನುಗುಣವಾಗಿ ವರ್ತನೆಯನ್ನು ತೋರುವುದನ್ನು ನೀವು ಕಲಿಯಬೇಕು. ಕೆಲವು ಸಂಬಂಧಗಳೇ ಹಾಗೆ ನಮ್ಮನ್ನು ಬಹಳ ಹಚ್ಚಿಕೊಂಡಿರುವ ರೀತಿಯಲ್ಲಿ ಇರುತ್ತಾರೆ. ಆದರೆ ಅವರಿಗೆ ಬೇಕಾದವರು ಸಿಕ್ಕಾಗ ನಮ್ಮನ್ನು ಕಡೆಗಣಿಸಿ ಹೋಗುತ್ತಾರೆ. ಅಂಥವರ ಬಗ್ಗೆ ನೀವು ಎಂದಿಗೂ ಕೂಡ ಯೋಚನೆಯನ್ನು ಮಾಡುತ್ತಾ ನಿಮ್ಮ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನು ಏಕೆ ಹಾಳು ಮಾಡಿಕೊಳ್ಳುತ್ತೀರಾ?
ನಮ್ಮಿಂದ ದೂರ ಇರುವುದಕ್ಕೆ ಬಯಸುವವರಿಂದ ನೀವೇ ಮೊದಲು ದೂರ ಇರುವುದನ್ನು ಕಲಿತುಕೊಳ್ಳಬೇಕು. ಜೀವನದಲ್ಲಿ ಯಾರ ಹಿಂದೆಯೂ ಕೂಡ ನಾವು ಹೋಗಬಾರದು. ಯಾರಿಗೆ ನಾವು ಅವಶ್ಯಕವಾಗಿ ಬೇಕು ಎಂದು ಅನಿಸುತ್ತದೆಯೋ ಅವರೇ ನಮ್ಮ ಬಳಿಗೆ ಬರುವಂತೆ ಆಗಬೇಕು. ಯಾರನ್ನೂ ಕೂಡ ಅತಿಯಾಗಿ ಹಚ್ಚಿಕೊಳ್ಳಬೇಡಿ. ಅತಿ ಆದರೆ ಅಮೃತವೂ ಕೂಡ ವಿಷವಾಗಿ ಪರಿಣಮಿಸುತ್ತದೆ. ಹಾಗೆಯೇ ಅತಿಯಾದ ನಂಬಿಕೆ ನಿಮ್ಮನ್ನು ತುಂಬಾನೇ ದುಃಖಕ್ಕೆ ತಳ್ಳಬಹುದು. ಅತಿಯಾದ ನಂಬಿಕೆ ಎನ್ನುವುದು ಒಳ್ಳೆಯದಲ್ಲ. ನಮ್ಮ ಅವಶ್ಯಕತೆ ಅವರಿಗೆ ಇದ್ದಾಗ ನಮ್ಮನ್ನು ತುಂಬ ಪ್ರೀತಿ ಮಾಡುವುದಕ್ಕೆ ಶುರು ಮಾಡುತ್ತಾರೆ. ಪ್ರೀತಿ ಮಾಡುತ್ತಿರುವ ರೀತಿಯಲ್ಲಿ ವರ್ತನೆಯನ್ನು ತೋರಿಸುತ್ತಾರೆ. ಅವಶ್ಯಕತೆ ಇಲ್ಲ ಅಂದರೆ ನಮ್ಮನ್ನು ಪ್ರೀತಿ ಮಾಡುವುದು ಇರಲಿ, ನಾವು ಇದ್ದೀವಿ ಅನ್ನುವುದನ್ನು ಕೂಡ ಮರೆತು ಹೋಗುತ್ತಾರೆ. ಅಂಥವರಿಗೆ ನೀವು ಏಕೆ ತಾನೇ ಸಮಯವನ್ನು ಕೊಟ್ಟು ವ್ಯರ್ಥ ಮಾಡಿಕೊಳ್ಳುತ್ತೀರಾ? ಅಂಥವರ ಬಗ್ಗೆ ಯೋಚನೆಯನ್ನು ಮಾಡುತ್ತಾ ನಿಮ್ಮ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನು ಏಕೆ ವ್ಯರ್ಥ ಮಾಡುತ್ತೀರಾ? ಆಗುವುದೆಲ್ಲ ಒಳ್ಳೆಯದೇ ನಿಜ, ಆದರೆ ಅದನ್ನು ಒಪ್ಪಿಕೊಳ್ಳುವಂತಹ ಆ ಒಂದು ಚಾಕಚಕ್ಯತೆಯೂ ಕೂಡ ನಿಮ್ಮಲ್ಲಿ ಇರಬೇಕು. ಅಂದಾಗ ಮಾತ್ರ ಬದುಕಿನ ಯಶಸ್ಸಿನ ಪಯಣವನ್ನು ನೀವು ಮುಗಿಸುವುದಕ್ಕೆ ಸಾಧ್ಯವಾಗುವುದು. ಜೀವನದಲ್ಲಿ ಏನೇ ಆದರೂ ಕೂಡ ನಮ್ಮೊಂದಿಗೆ ಶ್ರೀಕೃಷ್ಣ ಪರಮಾತ್ಮನು ನಿಂತಿದ್ದಾನೆ ಎಂದು ನೀವು ಅಂದುಕೊಳ್ಳಬೇಕು. ಖಂಡಿತವಾಗಿಯೂ ಕೂಡ ಪ್ರತಿಯೊಂದು ಸಮಸ್ಯೆಗಳಿಗೆ, ಪ್ರತಿಯೊಂದು ಸಂದರ್ಭಕ್ಕೆ ಅವನು ಎಲ್ಲವನ್ನ ಪರಿಹಾರ ಮಾಡುವಂತಹ ಒಂದು ಚಾಕಚಕ್ಯತೆಯನ್ನಾಗಲಿ ನಿಮಗೆ ಧೈರ್ಯವನ್ನ ನೀಡುವುದಾಗಲಿ ಖಂಡಿತವಾಗಿಯೂ ಅವನು ಮಾಡುತ್ತಾನೆ. ಅವನ ಆರಾಧನೆಯನ್ನ ದಿನದಲ್ಲಿ ಒಮ್ಮೆಯಾದರೂ ಕೂಡ ಮಾಡಿ.